ನಮಸ್ಕಾರ ಸ್ನೇಹಿತರೆ, ಇದು ತರೀಕೆರೆಯ ಐತಿಹಾಸಿಕ ಚಿಕ್ಕೆರೆ. ತರೀಕೆರೆಯಲ್ಲಿ 4 ಕೆರೆಗಳಿವೆ. ಚಿಕ್ಕೆರೆ, ದೊಡ್ಡ ಕೆರೆ, ದಳವಾಯಿ ಕೆರೆ ಮತ್ತು ರಾಮನಾಯಕನ ಕೆರೆ. ಈ ಚಿಕ್ಕೆರೆಯ ವಿಶೇಷ ಅಂದರೆ ಇಲ್ಲಿ ಗಣಪತಿಯನ್ನು ಬಿಡಲಾಗುತ್ತೆ. ಅದಕ್ಕೆ ಹೊಂದಿಕೊಂಡಂತೆ ಇರುವಂತಹದ್ದು ಪ್ರಾಚೀನವಾದ ಚಿಕ್ಕೆರೆ ಚೌಡಮ್ಮನ ದೇವಸ್ಥಾನ. ಅದರ ಪಕ್ಕದಲ್ಲೇ ಅದರ ಕೆಳಭಾಗದಲ್ಲಿ ಇರುವಂತಹದ್ದು ಪುರಾತನವಾದ ಅರಳಿ ಮರ. ಅದಕ್ಕೆ ಒಂದು ಕಟ್ಟೆಯನ್ನು ಕಟ್ಟಲಾಗಿದೆ ಆ ಕಾಲದಿಂದಲೂ. ಇದಕ್ಕೆ ಅನತಿ ದೂರದಲ್ಲಿ ಶ್ರೀ ಪ್ರಸನ್ನರಾಮೇಶ್ವರ ದೇವಸ್ಥಾನ. ಈ ಪ್ರಸನ್ನರಾಮೇಶ್ವರ ದೇವಸ್ಥಾನವನ್ನು ಮೊದಲು ಈಶ್ವರ ದೇವಸ್ಥಾನ ಅಂತ ನಾವೆಲ್ಲ ಕರೀತಾ ಇದ್ವು. ಅದು ಶ್ರೀ ಪ್ರಸನ್ನರಾಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಒಳಭಾಗದಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ಒಳಭಾಗದಲ್ಲಿರುವಂತಹ ಈ ಒಂದು ಸುಂದರವಾದ ನೋಟವನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಪ್ರಸನ್ನರಾಮೇಶ್ವರ ದೇವರಿಗೆ ಪಕ್ಕದಲ್ಲೇ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಜೊತೆಗೆ ಪ್ರಸನ್ನರಾಮೇಶ್ವರ ಸ್ವಾಮಿಗೆ ಪೂಜೆಯನ್ನು ನಿತ್ಯವೂ ಸಲ್ಲಿಸಲಾಗುವುದು. ಪ್ರತಿ ಸೋಮವಾರದಂದು ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಅಂದರೆ ಅನ್ನದಾಸೋಹ ಇರುತ್ತದೆ. ಪ್ರತಿ ಸೋಮವಾರ ಭಕ್ತರು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ಪ್ರಸನ್ನರಾಮೇಶ್ವರ ದೇವಸ್ಥಾನ ಪ್ರಾಚೀನ ಕಾಲದ ದೇವಸ್ಥಾನ. ಇದಕ್ಕೆ ತನ್ನದೇ ಆದ ಇತಿಹಾಸವಿದೆ. ಇದರ ಆವರಣದಲ್ಲಿ ನಾವು ನೋಡಬಹುದಾದಂತಹ ಒಂದು ತಾಣ ಎಂದರೆ ಈ ನಾಗರಕಲ್ಲುಗಳು. ಇದರ ಜೊತೆಯಲ್ಲೇ ಇರುವಂತಹದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತೀಚೆಗೆ ಬಣ್ಣ ಸುಣ್ಣದಿಂದ ಅಲಂಕೃತವಾಗಿದೆ. ಈ ಮೊದಲು ಈ ರೀತಿ ಅದು ಇರಲಿಲ್ಲ. ಈಗ ಅದಕ್ಕೆ ಹೊಸ ರೂಪವನ್ನು ನೀಡಲಾಗಿದೆ. ಇದರ ಹತ್ತಿರದಲ್ಲೇ ಇರುವಂತಹದ್ದು ಕಲ್ಯಾಣಿ. ಇದು ಸಹ ದೇವಸ್ಥಾನ ಯಾವಾಗ ಆರಂಭವಾಯಿತೋ ಆ ಸಂದರ್ಭದಲ್ಲೇ ನಿರ್ಮಾಣಗೊಂಡಂತಹ ಕಲ್ಯಾಣಿ, ಪುರಾತನವಾದ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ಒಂದು ಕಾಲದಲ್ಲಿ ಮೀನುಗಳಿದ್ವು. ಇದೆಲ್ಲ ನಾವು ನೋಡ್ತಾ ಇದ್ವು. ನಮಸ್ಕಾರ ಸ್ನೇಹಿತರೆ, ಇದು ತರೀಕೆರೆಯ ಐತಿಹಾಸಿಕ ಚಿಕ್ಕೆರೆ. ತರೀಕೆರೆಯಲ್ಲಿ 4 ಕೆರೆಗಳಿವೆ. ಚಿಕ್ಕೆರೆ, ದೊಡ್ಡ ಕೆರೆ, ದಳವಾಯಿ ಕೆರೆ ಮತ್ತು ರಾಮನಾಯಕನ ಕೆರೆ. ಈ ಚಿಕ್ಕೆರೆಯ ವಿಶೇಷ ಅಂದರೆ ಇಲ್ಲಿ ಗಣಪತಿಯನ್ನು ಬಿಡಲಾಗುತ್ತೆ. ಅದಕ್ಕೆ ಹೊಂದಿಕೊಂಡಂತೆ